ಇವತ್ತು ನಾವು ಪುನಃ ಕೌಂಟಿಯಲ್ಲಿ ಒಂದು ಬೇರೆ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ, ಒಂದು ಸಿಂಪಲ್ ಪ್ರಯತ್ನ. ಅದಕ್ಕೆ ಗೆಸ್ಟ್ನೆಲ್ಲ ಕರೆಸಿದ್ದೀವಿ. ಏನು ತಮ್ಮ ಇದು ಸ್ಪೆಷಲ್? ಸೌತೆಕಾಯಿದು ಚಟ್ನಿ. ಸೌತೆಕಾಯಿದು ಚಟ್ನಿ. ಓಕೆ, ಸೌತೆದು ಸೇರ್ಪೆ ಅಂತಾರೆ ಇದು, ಪರವಾಗಿಲ್ಲ. ಅಲ್ಲ, ಮಿಕ್ಸಿಯಲ್ಲಿ ಕರೆಕ್ಟು ಕೈಗೆ ಹಿಡ್ಕೊಂಡೆ ತಾನೇ ಮಿಕ್ಸಿಯಲ್ಲಿ ಮಾಡಿದ್ದು. ಮೇಲೆ ಹಿಡ್ಕೊಂಡ ಹಿಂಗೆ. ಅಯ್ಯೋ ನೋಡಿ, ಚಟಾಪಟ ಚಟಪಟ ಚಟಪಟ. ಚಟಾಪಟ. ರೆಡಿ 1 2 3 ಗೋ. ಇವತ್ತು ನಾವು ಪುನಃ ಕೌಂಟಿಯಲ್ಲಿ ಒಂದು ಬೇರೆ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ, ಒಂದು ಸಿಂಪಲ್ ಪ್ರಯತ್ನ. ಅದಕ್ಕೆ ಗೆಸ್ಟ್ನೆಲ್ಲ ಕರೆಸಿದ್ದೀವಿ. ತುಂಬ ಅವ್ರು ಎಷ್ಟು ಬ್ಯುಸಿ ಅಂದರೆ ಕೈಗೆ ಸಿಗ್ತಾ ಇಲ್ಲ. ಸೊ ಇವತ್ತು ರಿಕ್ವೆಸ್ಟ್ ಮಾಡಿ ಕರ್ಕೊಂಡು ಬಂದಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಭಜನ್ ಬೋಪಣ್ಣ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ಒಂದೇ ಒಂದು ವಾಯ್ಸ್ ಬಂತು, ತುಂಬ ಜನರಿದ್ದಾರೆ, ತೋರಿಸ್ತೀನಿ. ಆ್ಯಂಡ್ ಇವತ್ತಿನ ಒಂದು ನಮ್ಮ ವೀಡಿಯೋನ ಶೂಟ್ ಮಾಡ್ತಾ ಇರುವಂಥ ಕ್ಯಾಮರಾಮ್ಯಾನು ಅದೇ ಜೀವನು. ಸೊ ಯಾವಾಗಲೂ ಒಂದು ಕೆಲಸ ಮಾಡಬೇಕಾದ್ರೆ ಫಸ್ಟ್ ಅನುಮಾನ ಪಡ್ತಾರೆ. ಅಯ್ಯೋ ಇವನಿಗೆ ಆಗುತ್ತಾ, ಇವನು ಮಾಡ್ತಾನ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಇರೋದು ಅವಮಾನ, ಯಾಕೋ ಇಷ್ಟು ಕೆಟ್ಟದಾಗ ಮಾಡಿದೀಯಾ ಅಂತ ಹೇಳ್ಬಿಟ್ಟು. ಆಮೇಲೆ ಇರೋದು ಸನ್ಮಾನ. ಸೊ ಇದು 3 ಮುಗಿಸಿ ಮುಂದೆ ಹೋದ್ರೇ ಸೂಪರ್. ಅದಿಲ್ಲ ಅಂದರೆ ಇದು ಒಂದು ಜನ್ಮಾನ ಅಂತ. ಎಂಥ ಡೈಲಾಗ್! ವಿಸಿಲ್ ಹೊಡಿರೋ. ಥ್ಯಾಂಕ್ ಯು. ಇದೆಲ್ಲ ನಾವು ಯಾರ್ದಾರ್ದು ಕನ್ನಡ ಮೂವೀಸ್ ಎಲ್ಲ ನೋಡಿ ಕಲ್ತಿರೋದು. ಬೇರೆ ಬೇರೆ ಡೈಲಾಗ್ಸ್ ಎಲ್ಲ ಹೊಡೆದಿರ್ತಾರಲ್ಲ, ಅದೇ ಥರ ನಾವು ಒಂದು ಕಲಿತಾ ಇರೋದು. ಬನ್ನಿ ಇವತ್ತಿನ ಒಂದು ಕಂಟೆಂಟ್ನ ಸ್ಟಾರ್ಟ್ ಮಾಡುವ. ಆಲ್ ದಿ ಬೆಸ್ಟ್ ಜೀವನ್. ಥ್ಯಾಂಕ್ ಯು ಸರ್. ಹಾಂ, ಓಕೆ. ಸೊ ಮೇಲೆ ಕಟ್ ಮಾಡೋದು ಅದು ಇದೆಲ್ಲ ಬೇಡ, ಸ್ವಲ್ಪ ನೀಟಾಗಿ ಮಾಡು. ಆಮೇಲೆ ನಮ್ಮ ಆಡಿಯನ್ಸೇ ಹೇಳ್ತಾರೆ. ಸೊ ನೀವು ಹೇಳಿ ನಮ್ಮ ಈ ಕ್ಯಾಮರಾ ವರ್ಕ್ ಹೇಗಿದೆ ಅಂತ. ಅವಮಾನ ಮಾಡಿ ತೊಂದರೆ ಇಲ್ಲ, ಬಟ್ ಲಾಸ್ಟಿಗೆ ಒಂದು ದಿನ ಸನ್ಮಾನ ಮಾಡೇ ಮಾಡ್ತೀವಿ ಜೀವನ. ಓಕೆ, ಬನ್ನಿ ಇವತ್ತಿನ ಕಂಟೆಂಟ್ ಸ್ಟಾರ್ಟ್ ಮಾಡುವ. ಅಲ್ಲಿಗೆ ನೋಡಿ, ಒಂದು ಬೆಟಾಲಿಯನ್ ನಿಂತಿದೆ, ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಗೀತಮ್ಮ ಬಂದಿದ್ದಾರೆ. ನಾನು ಹೇಳ್ದೆಲ್ಲ ಬಿಸಿ ವ್ಯಕ್ತಿ ಅಂತ. ಇವರೇ ಕಾಫಿ ಕುಯ್ಯೋದ್ರಲ್ಲಿ ಅಲ್ಲ, ಅಂದರೆ ಅಷ್ಟು ಕಾಫಿ ಇಲ್ಲ ಕುಯ್ಯೋಕ್ಕೆ, ಬಟ್ ಹೇಳೋದು ಸ್ವಲ್ಪ ಬೇರೆ ಬೇರೆ ಕೆಲಸಗಳಲ್ಲಿ ತುಂಬ ಬ್ಯುಸಿ ಆಗಿದ್ರು. ಅಲ್ಲ ಗೀತಾ, ವೆಲ್ಕಮ್ ಟು. ಇರೋ ಕಾಫಿನ ಕುದಿಸ್ಬೇಕಲ್ಲ, ಇರೋ ಕಾಫಿನ ಕುದಿಸ್ಬೇಕು. ಆಯ್ತಾ? ಪೇಪರ್ ಶುರು ಆಯಿತು. ಹೌದು, ಈಗಿನ ಒಂದು ಸಿಚುವೇಶನಲ್ಲಿ ತುಂಬ ಚಾಲೆಂಜಸ್ ಇತ್ತು. ಲೈಕ್ ಕಾಫಿ ಸೀಸನಲ್ಲಿ ಬೇರೆ ಬೇರೆ ಥರ ಚಾಲೆಂಜಸ್ಸು. ಸೊ ಬನ್ನಿ ಇವಾಗ ಕಂಟೆಂಟ್ ಸ್ಟಾರ್ಟ್ ಮಾಡುವ. ಓಕೆ, ರೆಡಿನಾ? ರೆಡಿ. ಓಕೆ, ನಳಿನಿಯವರೇ ಚೆನ್ನಾಗಿ ಕಲ್ತ್ಕೊಳ್ಳಿ, ಆಯಿತಾ? ಮತ್ತು ಕಿಶೋರ್ ನೋಡಿ, ಇದನ್ನ ಕಲ್ತ್ಕೊಳ್ಳಿ. ನೆಕ್ಸ್ಟು ಒಂದು ಗ್ಯಾಂಗ್ ಬರ್ತಾ ಇದೆ, ಅವರು ಇದರಲ್ಲಿ ಒಂದು ಚಟ್ನಿನ ಕೇಳಿದ್ದಾರೆ, ಅದು ನೀವು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡ್ಬೋದು. ಸೊ ಇವಾಗ ನಾವು ಇವತ್ತಿನ ಕಂಟೆಂಟಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಏನು ಗೀತಮ್ಮ ಇದು ಸ್ಪೆಷಲ್ಲು? ಸೌತೆಕಾಯಿದು ಚಟ್ನಿ. ಸೌತೆಕಾಯಿದು ಚಟ್ನಿ. ಓಕೆ, ಸೌತೆದು ಸೇರ್ಪೆ ಅಂತಾರೆ ಇದು, ಪರವಾಗಿಲ್ಲ. ಇಲ್ಲ. ಆಮೇಲೆ ಈ ಸೌತೆಕಾಯಿದು ಚಟ್ನಿ ಇದು ಓಕೆ, ಚೆನ್ನಾಗಿರುತ್ತೆ. ಈ ನಾಡು ಸೌತೆ ಅಂತ ಹೇಳ್ತೀವಿ, ಮುಳ್ಳು ಜಾಸ್ತಿಯಾಗಿ ಒಂದು ಸ್ವಲ್ಪ ಸೈಜ್ ಜಾಸ್ತಿ ಇರುತ್ತೆ. ಅದರಲ್ಲಿ ಮಾಡಿದ್ರಂತೂ ನನಗೆ ಅಜ್ಜಿ ಮನೆ ನೆನಪು ಬರ್ತಾ ಇದೆ. ಇವರ ಅಮ್ಮನ ಮನೆಗೆ ಹೋದಾಗ ಅವ್ರದ್ದೇ ಒಂದು ಜಾಗದಲ್ಲಿ ನೆಟ್ಕೊಂಡು ಅಲ್ಲೇ ಕುಯ್ದು ಅಲ್ಲೇ ತಂದು ಚಟ್ನಿ ಮಾಡಿ ಎಲ್ಲ ತಿನ್ನಿಸ್ತಾಯಿದ್ರು. ಸ್ವರ್ಗ. ಆದರೂ ಈಗ ನಮ್ಮಮ್ಮ ಈ ಸೌತೆಕಾಯಲ್ಲಿ ಬಂದಿದೆ. ಇನ್ನು ನೆಕ್ಸ್ಟ್ ಇವ್ರು ಯಾವ ಸೌತೆಕಾಯಲ್ಲಿ ಮಾಡ್ತಾರೋ ದೇವ್ರಿಗೆ ಗೊತ್ತು. ಇಲ್ಲ, ಆಕ್ಚುಲಿ ಸೂಪರ್ ಆಗಿರುತ್ತೆ. ನಾನು ಮಧ್ಯಾಹ್ನಕ್ಕೆ ಒಂದು ರೈಸಿಗೆ ಸಿಕ್ಬಿಟ್ರಂತೂ ಸೂಪರ್. ಓಕೆ, ನೋಡಿ ಅಡಿಗೆ ಸ್ಟಾರ್ಟ್ ಮಾಡೋಷ್ಟರಲ್ಲಿ ಒಬ್ಬರು ಎಸ್ಕೇಪ್ ಆದರು. ಬಂದ್ರಾ? ಓಕೆ, ಫೈನ್. ಈಗ ಫಸ್ಟ್ ಏನು ಮಾಡಬೇಕು? ತೆಂಗಿನಕಾಯಿ. ಓಕೆ, ಫಸ್ಟ್ ರೆಸಿಪಿ ತೋರಿಸ್ಬಿಡಿ ಅಂತ. ಏನೇನು ಬೇಕು ಅಂತ. ಕರೆಕ್ಟ್ ಕಿಶೋರ್. ಕಿಶೋರ್ ನೀವ್ ಹೇಳಿ ಏನೇನು ಅಂತ. ಏನೇನು ಇಂಗ್ರೀಡಿಯೆಂಟ್ಸ್ ಹೇಳಿ. ಹೇಳಿ ಏನು ಅಂತ. ಓಕೆ, ಕೋಕೋನಟ್, ಕನ್ನಡದಲ್ಲಿ ನೆಕ್ಸ್ಟ್ ಟ್ಯಾಮರಿನ್, ಗ್ರೀನ್ ಚಿಲ್ಲಿ, ಲೆಮನ್. ನೀವು ಖಾರ ಬೇಕಂದ್ರೆ ಬರ್ಡೆ ಚಿಲ್ಲಿ, ಗಾಂಧಾರಿ ಮೆಣಸು ಹಾಕೋಬಹುದು, ಡ್ರೈ ಚಿಲ್ಲಿ, ಇದು ಕರಿ ಲೀವ್ಸ್, ಆನಿಯನ್ ಚಾಪ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ಇದು ಧನಿಯಾ ಪತ್ತ, ಇದು ಸಾಸಿವೆ, ಇದು ಗಾರ್ಲಿಕ್, ಸಾಲ್ಟ್, ಆಯಿಲ್, ಕರ್ಡ್ ಮತ್ತೆ ಕುಕುಂಬರ್. ಓಕೆ, ಸೊ ಇಲ್ಲಿ ಒಂದು ಚಾಲೆಂಜಸ್ ಏನು ಅಂತ ಹೇಳಿದ್ರೆ, ಈ ಆನಿಯನ್ ಕಟ್ ಮಾಡಿ ಆಲ್ಮೋಸ್ಟ್ ಒಂದು 1 ಅವರ್ ಆಗಿರ್ಬೋದು, 1 ಅವರ್ಗಿಂತ ಟೈಮ್ ಆಗಿದೆ ನೋಡಿ. ಅದ್ರದ್ದು ಕಲರೇ ಚೇಂಜ್ ಆಗಿಬಿಟ್ಟಿದೆ. ಸೊ ಮಾರಲ್ ಆಫ್ ದ ಸ್ಟೋರಿ ಏನು ಅಂತ ಹೇಳಿದ್ರೆ, ನಾವು ಕಂಟೆಂಟ್ ಪ್ಲಾನ್ ಮಾಡಿದ್ದು ಒಂದು 1.5 2 ಅವರ್ಸ್ ಮುಂಚೆ ಮಾಡಿದ್ವಿ, ಆವಾಗ ಕಟ್ ಮಾಡಿದ್ದಲ್ಲ. ಸೊ ಏನೋ ಒಂದು ಬ್ಯುಸಿಯಾಗಿ ಹೋಗಿ ಬರೋಷ್ಟರಲ್ಲಿ ಹಿಂಗಾಗಿದೆ. ಸೊ ಆನಿಯನ್ ಯಾವಾಗಲೂ ತುಂಬ ಇಂಪಾರ್ಟೆಂಟು. ತುಂಬ ಹೊತ್ತು ಕಟ್ ಮಾಡಿ ಇದನ್ನ ಯೂಸ್ ಮಾಡಬಾರ್ದು. ಫ್ರೆಶ್ ಆಗಿ ಕಟ್ ಮಾಡಿ ಆವಾಗಲೇ ಪ್ರೋಸೆಸ್ ಮಾಡಬೇಕು, ಇಲ್ಲಾಂದರೆ ಅದು ಸ್ವಲ್ಪ ಪಾಯ್ಸನಸ್ ಅಂತ ಹೇಳ್ತಾರೆ. ಸೊ ಬಿ ಕೇರ್ಫುಲ್, ಲೈಕ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಆಮೇಲೆ ವಿಯನ್ ಇದ್ದಾನೆ. ಇವಾಗ ಏನೇನು ಮಾಡಬೇಕು ಅಂತ ಹೇಳ್ತಾರೆ. ಫಸ್ಟು ಈ ಕಟ್ ಮಾಡ್ಕೊಂಡಿರೋ ಕುಕುಂಬರ್ನ ಒಂದು ಪಾತ್ರೆಗೆ ಹಾಕೊಳ್ಳಿ. ಸ್ವಲ್ಪ ಸ್ಪೀಡಾಗಿ ಹಾಕ್ಬೋದು. ಅದು ನೋವಾಗ್ಬಿಟ್ರೆ ಅಂತ. ಇವಾಗ ಕ್ಯಾಮರಾದಲ್ಲಿ ತುಂಬ ಟೆಕ್ನಿಕಾಲಿಟಿ ಬ್ಯಾಕ್ ಎಂಡಲ್ಲಿ ಡಿಸ್ಕಸ್ ಮಾಡಿ ರೀಶೂಟ್ ಎಲ್ಲ ಮಾಡಿದ್ದೀವಿ. ಸೊ ಅದು ನಿಮ್ಗೆ ಆಡಿಯನ್ಸಿಗೆ ಗೊತ್ತಾಗ್ಬೋದು ಚೇಂಜಸ್ಸು. ಸೊ ಇವಾಗ ಇಲ್ಲಿ ಕುಕುಂಬರ್ ಹಾಕೊಂಡಿದ್ದೀವಿ. ನೆಕ್ಸ್ಟು ತೆಂಗಿನಕಾಯಿ, ಅಲ್ಲಿಂದ ಬರ್ಡೈ ಚಿಲ್ಲಿ, ಪರ್ಗಿಮೆಳು, ಅಷ್ಟು ಬೇಕಾಗ್ತದೆ, ಅಷ್ಟು ಬೇಕು. ಮತ್ತು ಹುಣಸೆ ಹುಳಿ. ಓಕೆ, ಗ್ರೀನ್ ಚಿಲ್ಲಿ, ನೀರುಳ್ಳಿ,
ಓಕೆ. ನೆಕ್ಸ್ಟು ಇದು ಬೆಳ್ಳುಳ್ಳಿ, ಬೆಳ್ಳುಳ್ಳಿ ಒಂದು ಹಾಕಬೇಕು. 5 ಚೊಳೆ, 5 ಚೊಳೆ ಸಾಕು. ಮತ್ತು ಸಾಂಬಾರ ಸೊಪ್ಪು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ನೋಡಿ ಹಾಕ್ಕೊಳ್ಬೋದು. ಓಕೆ, ಇಷ್ಟು ಹಾಕಿಬಿಟ್ಟು ರುಬ್ಬಬೇಕು. ಸೊ ಇವಾಗ ಇದರಲ್ಲಿ ಏನೇನು ಹಾಕೊಂಡಿದ್ದೀವಿ ಅದನ್ನೆಲ್ಲ ತಗೊಂಡೋಗಿ ನೀಟಾಗಿ ಮಿಕ್ಸಿ ಮಾಡ್ಕೊಂಡು ಬರ್ತಾರೆ. ಸೊ ಮಿಕ್ಸಿ ಯಾರು ಮಾಡ್ಕೊಂಡು ಬರ್ತಾರೆ ಅಂತ ಹೇಳೋದು? ಮತ್ತು ಸಾಸಿವೆ ಇದಕ್ಕೂ ಹಾಕ್ಬೇಕಾ? ಇದಕ್ಕೆ ಹಾಕ್ಬೇಕು ಒಂಚೂರು, ಅಂದರೆ ಟೇಸ್ಟ್ ಹಾಕಬೇಕು. ಹೌದು, ಅದು ಅಮ್ಮನಿಗೆ ಸಡನ್ನಾಗಿ ಫ್ಲಾಶ್ ಆಯಿತು. ರಾಜುಗೆ ಅಲ್ಲಿ ಒಳ್ಳೆ ಮೆಣಸು ಈ ಕಡೆ ಹಾಕಕ್ಕೆ ಹೇಳಿದ್ದೆ, ಅದು ಮಿಸ್ ಮಾಡಿರ್ಬೋದು ಅಂತ, ಅದಕ್ಕೆ ಇಲ್ಲಿ ಸಾಸಿವೆ ಮಿಸ್ ಆಯಿತು. ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ಯಾರು ರುಬ್ಕೊಂಡು ಬರ್ತಾರೆ? ನಳಿನಿ ಅವರೇ. ನೈಸ್ ಆಗ್ಬೇಕಾ ಅಲ್ಲ ತರಿ ತರಿ? ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಎಂತ ಎಕ್ಸ್ಪರ್ಟ್ ಅವರು. ಸೊ ನಳಿನಿ ಅವರು ಇದನ್ನ ರುಬ್ಕೊಂಡು ಬಂದಿದ್ದಾರೆ. ಥ್ಯಾಂಕ್ ಯು ನಳಿನಿ ಅವರೇ. ಹೇಗೆ ರುಬ್ ಮಾಡೋದು ಅಂದರೆ ಹೇಗೆ? ಕೈಯಲ್ಲ, ಮಿಕ್ಸಿಯಲ್ಲಿ ನೋಡಿ, ಈಗಿನ ಜನರೇಷನ್ ಮಿಕ್ಸಿಯಲ್ಲಿ ಅಲ್ಲ, ಮಿಕ್ಸಿಯಲ್ಲಿ ಕರೆಕ್ಟು ಕೈಗೆ ಹಿಡ್ಕೊಂಡೆ ತಾನೇ ಮಿಕ್ಸಿಯಲ್ಲಿ ಮಾಡಿದ್ದು. ಮೇಲೆ ಇಟ್ಕೊಂಡ ಹಿಂಗೆ. ಅಯ್ಯೋ, ಸೊ ನಮ್ಮಮ್ಮ ಮಿಕ್ಸಿ ಮಾಡೋದು ನಾನು ತುಂಬ ಇಷ್ಟ. ಆಲ್ರೆಡಿ ಒಂದ್ಸತಿ ಹೇಳಿದ್ದೀನಿ. ಹೇಗೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಇಡೀ ನಮ್ಮ ಫ್ಯಾಮಿಲಿಯಲ್ಲಿ ಹೈಯೆಸ್ಟ್ ಮಿಕ್ಸಿ ನಾವೇ ಯೂಸ್ ಮಾಡೋದು. ಅಂದರೆ ಹೊಸ ಮಿಕ್ಸಿ, ಹೊಸ ಮಾಡಲು. ಏನಂದರೆ ನಮ್ಮ ಅಮ್ಮನಿಗೆ ತುಂಬ ಇದರಲ್ಲಿ ಹಿಂಗೆ ಇದು ಮಾಡ್ತಾಯಿದ್ರು, ರುಬ್ತಾಯಿದ್ರು. ಇರು, ನಾನು ಕಂಪ್ಲೀಟ್ ಮಾಡ್ತೀನಿ. ರುಬ್ತಾಯಿದ್ರು, ಆಮೇಲೆ ಕೈ ಹಿಂಗೆ ಹೋಗ್ತಾ ಇತ್ತು. ಸೊ ಹಿಂಗೆ ಅದು ತುಂಬ ವರ್ಷದ ಪ್ರಾಕ್ಟೀಸು. ಅದಾದಮೇಲೆ ಮಿಕ್ಸಿಯಲ್ಲಿ ಈಗ ಮಲ್ಟಿಪಲ್ ಆಪ್ಷನ್ಸ್ ಕೊಟ್ಟಿದ್ದಾರೆ. ಬೇರೆ ಸ್ಟೈಲು, ಬೇರೆ ಪವರು, ಬೇರೆ ಏನಾದರೂ ಅಮ್ಮನಿಗೆ ಅದ್ರ ನಂಬಿಕೆ ಇಲ್ಲ. ಹಿಂಗೆ ಆಗ್ತಾರೆ ಸ್ಪೂನ್ ಹಾಕಕ್ಕೆ ನನಗೆ ಅದಕ್ಕೆ ಮಿಕ್ಸಿ ತಲೆ ಹಿಡ್ಕೊಂಡು ಹಿಂಗೆ ಮಾಡ್ಬಿಡೋದು. ಅಲ್ಲ, ಇನ್ನೊಂದು ವಿಷಯ, ಗೀತವಂಗೆ ಆ ಮುಚ್ಚಳ ತೆಗಿಬೇಕಲ್ಲ, ಮಿಕ್ಸಿದು ಮುಚ್ಚಳ ಅವ್ರು ಹಾಕಲ್ಲ. ಏನ್ ಇರ್ತಾರೆ ಗೊತ್ತಾ? ಯಾವ ಪ್ಲೇಟ್ ಸಿಗುತ್ತೆ ಆ ಪ್ಲೇಟ್ ಇಟ್ಬಿಟ್ಟು ರುಬ್ಬೋದೆ. ಸೇಮ್ ಇವ್ರು ಹಿಂಗೆ ಮಾಡ್ತಾರೆ. ಕಿಶೋರ್ ಎಲ್ಲ ಸೇಮ್. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಜನರೇಷನ್. ಬಟ್ ಅದೇನ್ ಗೊತ್ತಾ, ಅದು ಒಂಥರ ನಮ್ಗೆ ಅಟ್ಲೀಸ್ಟ್ ಏನೋ ಒಂದು ಹಂಗೋ ಹಿಂಗೋ ಮಾಡ್ಕೊಡ್ತಾ ಇದ್ರು. ಆದ್ರೆ ಇವರಿದಾರಲ್ಲ, ಕರೆಂಟ್ ಇಲ್ಲ ಅಂದ್ರೆ ಚಟ್ನಿ ಮಾಡಲ್ಲ. ಸೊ ಪ್ರೋಸ್ ಅಂಡ್ ಕಾನ್ಸ್ ಎಲ್ಲ ಇದ್ದೇ ಇರುತ್ತೆ. ಆದ್ರೂ ಮೆಚ್ಚಬೇಕು, ಇವರು ಮಾಡ್ಕೊಟ್ಟಿದ್ದಾರೆ. ಅವರು ಬೇರೆ ತರ ಅಡಿಗೆ ಮಾಡ್ತಾರೆ. ಇಬ್ಬರನ್ನ ಬಿಡಕ್ಕೆ ನಾನ್ ಕಮ್ಮಿನೇ. ಆಕ್ಚುಲಿ ಮಿಕ್ಸಿಗಿಂತ ಕಲ್ಲಲ್ಲಿ ರುಬ್ಬಿದ ಚಟ್ನಿ ಮತ್ತೆ ಹೌದು. ಮಣಿಯವರೇ, ಎಲ್ಲಿದ್ದೀರಾ? ಮಿಕ್ಸಿನ OLX ಅಲ್ಲಿ ಹಾಕಿ. ಮತ್ತೊಂದು ಕಲ್ಲು ರುಬ್ಬೋ ಕಲ್ಲು ತೆಗೆದು ಕೊಡಿ. ನನಗೆ 40 years ಮೇಲೆ ಆಗ್ತಿದೆ. ಇಂಥ ಹೊಸ ವಿಷಯ ಈಗ ನಾನು ಕಲ್ತಿದ್ದಪ್ಪ. ಇಲ್ಲ, ನಮ್ಮ ಅಮ್ಮನ ಮನೇಲಿ, ನಿಮ್ಮ ಅಮ್ಮನ ಮನೆ ಅಲ್ಲ, ಎಲ್ಲ ಹಂಗೆ ಮಾಡೋದು. ಈಗ ರುಬ್ಬಿಟ್ಟೆ ಮಾಡ್ತಾರೆ. ಚಟ್ನಿ ಎಲ್ಲ ಚೆನ್ನಾಗಿರುತ್ತೆ. ಅಲ್ಲ, ಈಗ ನೆಕ್ಸ್ಟ್ ಏನ್ ಸೊ ನಿಮ್ ಪ್ರಕಾರ ಈಗ ಎಲ್ಲ ರುಬ್ಬಿದ್ರೆ ಒಳ್ಳೇದು? ರುಬ್ಬಿ ಮಾಡೋದು ಹೌದು. ಚೆನ್ನಾಗಿರುತ್ತೆ. ಮಿಕ್ಸಿನ ಸೇಲ್ ಮಾಡಿ ಫಸ್ಟ್ ನೀವು. ಹೌದು. ಈಗ ಸ್ಟಾಫ್ ಕಿಚನ್ಗೆ ಸ್ಟಾಫ್ದೆಲ್ಲ ನೆಕ್ಸ್ಟ್ ಏನ್ ಮಾಡ್ತಾರೆ, ನಳಿನಿ ರುಬ್ಬಿ ಕೊಡ್ತಾರೆ. ಫುಲ್ ಅವರು ಸ್ಲಿಮ್ ಆಗ್ತಾರೆ. ಹೌದು. ಅವರು ನಮ್ಮ ಈ ಹಳೆ ಫಿಲ್ಮ್ ಅಲ್ಲಿ ಹೀರೋಯಿನ್ ಇರ್ತಾರಲ್ಲ, ಆ ತರ ಒಂದು ಲೆವೆಲ್ ಬರ್ತಾರೆ. ಟೀಮ್ ಯಾರಿಗೆಲ್ಲ ನಳಿನಿ ಕೈಲಿ ರುಬ್ಬಿಸ್ಕೊಂಡು ಅಡ್ಗೆ ಮಾಡಿ ತಿನ್ಬೇಕು ಎಲ್ರು. ಏನ್ ಅಲ್ಲ ಸರ್, ಏನಾದ್ರೂ ಜಾಸ್ತಿ ಇರಲ್ಲ ಅಲ್ವಾ, ನಾನೇ ಅಡಿಗೆ ಮಾಡಿದಾಗ ಅವರು ಇದ್ರೆ ಒಂದ್ ಕಡೆ. ಸೊ ರುಬ್ಬಕ್ಕೆ ನಮ್ಗೊಬ್ರು ಸಿಕ್ಕಿದ್ರು, ಖುಷಿ ವಿಚಾರ. ಓಕೆ, ನೆಕ್ಸ್ಟ್ ಏನ್ ಮಾಡ್ಬೇಕು? ಕಮ್ ಟು ದ ಕಂಟೆ. ರುಬ್ಬಾಗಿದೆ ನೋಡಿ, ಎಷ್ಟು ಫೈನ್ ಆಗಿ ರುಬ್ಬಿದ್ದಾರೆ ಅಂತ. ಹತ್ರದಿಂದ ತೋರಿಸಿ. ಇದ್ರಲ್ಲೇ ನನಗೆ ಬಾಯಲ್ಲಿ ನೀರು ಬರ್ತಾ ಇದೆ. ಹೌದು, ಆ ಫ್ರಾಗ್ರೆನ್ಸ್, ಆ ಫೀಲ್ ಇದೆಯಲ್ಲ. ಇದಕ್ಕೆ ಸ್ವಲ್ಪ ಲೆಮನ್ ಹಾಕಿದ್ರೆ ಚೆನ್ನಾಗಿರುತ್ತಲ್ಲ. ರೆಡಿ ಇದೆ. ಸೂಪರ್, ಎಕ್ಸ್ಟ್ರಾಡಿನರಿ ರೆಸಿಪಿ. ನಂದು ಫೇವ್ರೇಟ್. ಇವತ್ತು ಇಷ್ಟು ಊಟ ಮಾಡ್ತೀನಿ. ಅಲ್ಲ ಸರ್, ಒಂದು ಕ್ವಶನ್, ಈ ಚಟ್ನಿ ಯಾವ ಜೊತೆ ತಿನ್ಬೋದು ಅಂತ? ಇದು ನಿಮಗೆ ವೈಟ್ ರೈಸ್, ಬಾಯ್ಲ್ಡ್ ರೈಸು. ಬಟ್ ನನಗೆ ತುಂಬಾ ಇಷ್ಟ ಆಗೋದು ಬಾಯ್ಲ್ಡ್ ರೈಸ್ ಒಟ್ಟಿಗೆ ತಿನ್ನಕ್ಕೆ. ದೋಸೆ ಒಟ್ಟಿಗೆ ತಿನ್ಬೋದು. ದೋಸೆ ರೊಟ್ಟಿಗೆ ಅಂಡ್ ಸ್ಪೆಷಲಿ ಆಲೂಗೆಡ್ಡೆ ಪಲ್ಯ ಅಂತದ್ದು, ಹಪ್ಪಳ ಎಲ್ಲ ಚಂದ. ಕಾಂಬಿನೇಷನ್. ನಾನ್ ವೆಜ್ ತಿನ್ನೋರು ಬೇರೆ. ಅಂಡ್ ಇವತ್ತು ನಮ್ಮಲ್ಲಿ ಬಾಯ್ಲ್ಡ್ ರೈಸ್ ಸ್ಪೆಷಲ್ ಆಗಿ. ಹೌದು. ಸೊ ಬಾಯ್ಲ್ಡ್ ರೈಸ್ ವಿತ್ ಇದು ಟೇಸ್ಟ್ ಮಾಡುವ. ಹೌದು. ಸೊ ಇವಾಗ ಇದು ನೆಕ್ಸ್ಟ್ ಏನ್ ಮಾಡಬೇಕು? ಅವಾಗ ಮರ್ತೋಯ್ತಂತ. ಇಲ್ಲ, ಇದು ಈಗ ಕಾಫಿ ತಗೊಂಡು ಹೋಗಕ್ಕೆ ಯಾರೋ ಬರ್ತಿದ್ರು, ಅವ್ರು ಇಷ್ಟೊತ್ತಾದ್ರೂ ಬಂದಿಲ್ಲ ಅಂತ. ಓಕೆ, ಒಗ್ಗರಣೆ ಆನ್ ಮಾಡ್ಲಾ? ಫೈನಲಿ 1 ವರ್ಷ ತಗೊಂಡ್ರು ಕೋಕ್ ಒಂದೇ ಸತಿ 10 ಸೆಕೆಂಡ್. ನೋಡಿ ಇಲ್ಲಿ. ಈಗ ಎಣ್ಣೆ ಅಡಿಗೆ ಮಾಡ್ತೀರಾ? ಹಾಕ್ಲಾ? ಎಣ್ಣೆ ಮಾಡ್ತಾರಾ? ಹಾ, ಎಣ್ಣೆ ಹಾಕು. ಎಣ್ಣೆ ಅಮ್ಮ ತುಂಬಾ ಅರ್ಜೆಂಟ್ ಅಲ್ಲಿ ಇದ್ದಾರೆ. ಕೋಕ್ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಯಾಕೆ ನೆಗಡೋದು? ನಾವೆಲ್ಲ ಸೈಲೆಂಟ್ ಆಗಿದ್ದೀವಲ್ಲ. ಅಡುಗೆ ಮಾಡಿದೆ ಅಮ್ಮನೆ ಮಾಡೋದು, ಗೀತಾ ಮನೆ ಮಾಡೋದು ಆಕ್ಚುಲಿ. ವಿಯಾನ್ ಬಂದ್ಬಿಟ್ಟು ನನ್ನ ಹತ್ರ
ಊಟ ಕೇಳಲ್ಲ ಬಂದ್ಬಿಟ್ಟು ಅವ್ವಾ ಅಮ್ಮ ಈಗ ಹೇಗೆ ಅಂದರೆ ಈ ರೆಸಿಪಿ ಮುಗಿಯೋಷ್ಟರಲ್ಲಿ ಒಂದೆರಡು ರೌಂಡ್ ತಿರುಗಿದ್ರೆ ಮನೇಲಿ ಇರ್ತಾರೆ, ಅಷ್ಟು ಅರ್ಜೆಂಟಲ್ಲಿ ಇದ್ದಾರೆ. ನೋಡುವ ಎಣ್ಣೆ ಬಿಸಿ ಹಾಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಸಾಕಾ? ಅಲ್ಲ ಬಿಸಿಯಾಗಿದೆ ಅಂತ ಚೆಕ್ ಮಾಡಕ್ಕೆ ಲಾಸ್ಟ್ ಟೈಮ್ ನಳಿನಿ ಹೇಳಿದ್ರಲ್ಲ, ಕೈ ಹಾಕಿ ಕೈ ಹಾಕಿ ನಾನು ಕೈ ಹಾಕಿ ನೋಡಿದ್ವಿ. ಹಂಗಲ್ಲ, ಒಳಗಡೆಗೆ ಬಿಸಿಯಾಗಿದೆ. ಬಿಸಿಯಾಗಿದೆ. ಓಕೆ ನೋಡಿ, ಚಟಾಪಟ ಚಟಪಟ ಚಟಪಟ. ಚಟಾಪಟ. ನೈಸ್. ಇದೇನು ಬೆಳ್ಳುಳ್ಳಿ ಕಬಾಬಾ? ಹೌದು, ಬೆಳ್ಳುಳ್ಳಿ ಹಾಕ್ಬೇಕು. ನೈಸ್. ಸೊ ಬೆಂಕಿ ಸ್ವಲ್ಪ ಕಡಿಮೆ ಮಾಡಬೇಕು. ಬೆಂಕಿ ಆಫ್ ಮಾಡಿದ್ರೇನು ಪರವಾಗಿಲ್ಲ. ಈಗ ಆಫ್ ಮಾಡಿಬಿಡಿ. ಆಫ್ ಮಾಡಿದೆ. ಈಗ ಇದಕ್ಕೆ ಹಾಕಿ. ಹಾಕ್ಲಾ? ರೆಡಿ 1 2 3 ಗೋ. ಅಷ್ಟೇ, ಮುಗೀತು. ಮುಗೀತು. ಮೊಸರು ಮಿಕ್ಸ್ ಮಾಡಬೇಕು. ಅದನ್ನ ಫಸ್ಟ್ ಮಿಕ್ಸ್ ಮಾಡಿ ಮಾಡಿದ್ರೆ ಒಳ್ಳೇದಲ್ಲ? ಅಲ್ಲ, ಅದು ಸರಿ ಆಗುತ್ತೆ. ಇರಿ ತೊಂದರೆ ಇಲ್ಲ. ಆಹಾ, ಇದು ಇರೋದು ಸ್ವಲ್ಪ ಟ್ಯಾಂಗಿ ಟ್ಯಾಂಗಿ ಫೀಲ್ ಬರುತ್ತೆ. ಏನು ಚೆನ್ನಾಗಿರುತ್ತೆ ಗೊತ್ತಾ? ಹೌದು, ಮಿಕ್ಸ್ ಮಾಡೋದನ್ನ ತೋರಿಸು. ಇದು ನಿಮಿಷ. ಜೀವನದ ತೋರಿಸ್ತೀವಿ. ಜೀವನಿಗೆ ಕನ್ಫ್ಯೂಸ್ ಆಗಿದೆ ಏನೋ ತೋರಿಸ್ಲಿ ಅಂತ. ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅಲ್ಲ, ಅದರಲ್ಲೇ ಈಗ ಒಂದು ಅರೋಮಾ ಬಂದ್ಬಿಟ್ಟಿದೆ. ಬಿಸಿ ಬಿಸಿ ಅನ್ನಕ್ಕೆ ಸೂಪರ್ ಆಗಿದೆ. ಸ್ವಲ್ಪ ಗಟ್ಟಿ ಇದೆ, ನೀರು ಹಾಕ್ತೀನಿ. ಓಕೆ, ಬೇಕಾದ್ರೆ ಮೊಸರು ಜಾಸ್ತಿ ಹಾಕೋಬೋದಲ್ಲ? ಗಟ್ಟಿಯಾಗಿದೆ ಅಂತಲ್ಲ, ಒಂದು 20 ಸ್ಟಾಫ್ಸ್ ಇದ್ದಾರಲ್ಲ, ಎಲ್ರಿಗೂ ಒಂದು ತಲುಪ್ಲಿ ಅಂತ ಅದು ಚಟ್ನಿ ಗಟ್ಟಿ ಇದ್ರೆ ತಿನ್ನಕ್ಕಾಗಲ್ಲ ಅನ್ನಕ್ಕೆ. ಥ್ಯಾಂಕ್ ಯು ಗೀತಾ. ಸರಿ, ಫಸ್ಟ್ ಯಾರು ಸ್ಟಾಫ್ ಕಿಚನ್ ಹೋಗ್ತಾರೋ ಅವ್ರು ಅದು ಬೇಗ ಖಾಲಿ ಮಾಡಿಬಿಡ್ತಾರೆ. ಹೌದು, ಇಲ್ಲ ಇವತ್ತು ಎಲ್ರಿಗೂ ಈಕ್ವಲ್ ಆಗಿ ಶೇರಿಂಗ್ ಈಸ್ ಕೇರಿಂಗ್. ಫೈನಲ್ ಟಚ್ಚು ನಿಂಬೆಹಣ್ಣು. ಅಲ್ಲಿಗೆ ಕಂಟೆಂಟ್ ರೆಡಿ ಆಗಿದೆ. ಇವರು ಇಲ್ಲಿದ್ದಾರೆ, ನಮ್ಮ ಟೀಮ್ ಅವರು ಇಲ್ಲಿದ್ದಾರೆ. ಹಾಯ್ ನೋಡಿ, ಇಲ್ಲಿಂದ ತೋರಿಸ್ಕೊಂಡು ಬರ್ತೀನಿ. ಆಮೇಲೆ ಕ್ಯಾಮರಾಮ್ಯಾನ್ ಅವನೇ. ಸೊ ಕಮೆಂಟ್ಸ್ ತಿಳಿಸಿ. ಆಮೇಲೆ ಎಡಿಟರ್ ಇವರು. ಆದರೆ ಇವರು ಒಂದು ದೊಡ್ಡ ತಪ್ಪು ಮಾಡ್ತಾ ಇದ್ದಾರೆ. ಮನೆಗೆ ಹೋಗಿ ಎಡಿಟಿಂಗ್ ಅಂತ ಹೇಳಿ ಅಪ್ಪ ಅಮ್ಮನಿಗೆಲ್ಲ ತೋರಿಸ್ಬಿಟ್ಟು ಬಂದಿದ್ದಾರೆ. ಪೈರಸಿ ಕೇಸ್ ಹಾಕ್ಬೇಕು ಅವನ ಮೇಲೆ. ನಮಗೆ ವ್ಯೂಸ್ ಕಮ್ಮಿ ಆಗುತ್ತೆ. ಹೌದು, 2 ವ್ಯೂ ಹೋಯ್ತು ನಮ್ಮದು ಅಲ್ಲ? ಏನು ಮಾಡೋದು ಸರ್, ಎಡಿಟಿಂಗ್ ಮಾಡೋ ನೋಡ್ತಾರೆ ಏನು ಮಾಡ್ತಿದ್ದೀವಿ ಅಂತ. ಹಂಗೆ ಫುಲ್ ವಿಡಿಯೋ ನೋಡಿ. ಅದು ಈಗ ಇದಾಯ್ತಲ್ಲ, ನಮ್ದು 2 ವ್ಯೂ ಆಯ್ತಾ? ಹೌದು, ಕೇಸ್ ಹಾಕ್ಬೋದು. ಬಟ್ ಬೇಡ, ಯಾಕೆ ಸುಮ್ಮನೆ. ಸೊ ನೋಡಿ, ಇದು ಬಾಯ್ಲ್ಡ್ ರೈಸು. ನೋಡಿ, ಇದಕ್ಕೆ ಈ ಚಟ್ನಿ ಕಾಂಬಿನೇಷನ್ ಫಸ್ಟ್ ಯಾರಾದರೂ ಟೇಸ್ಟ್ ಮಾಡಿ ಹೇಳಿ. ಯಾರ್ದೆಲ್ಲ ಬಾಯಲ್ಲಿ ನೀರು ಬರ್ತಾ ಇದೆ? ನನಗೆ ಗೊತ್ತಿತ್ತು ಎಕ್ಸ್ಪ್ರೆಷನಲ್ಲಿ. ಬನ್ನಿ ಕಿಶೋರ್. ಯಾರನ್ನ ನೋಡಿಬಿಟ್ಟು ಸರ್? ಕಿಶೋರ್ ಏನು ಕಿಶೋರ್ ನೀವು? ಇದು ಯಾರನ್ನ ನೋಡ್ಬಿಟ್ಟಲ್ಲ, ಏನಿಂದ ನೋಡ್ಬಿಟ್ಟು ಅಂತ. ನೀವು ಟೇಸ್ಟ್ ಮಾಡಿಬಿಟ್ಟು ಹೇಳಿ ಫಸ್ಟ್ ಇಬ್ರು. ಕಿಶೋರ್ ನೀವು ಸೇರ್ಕೊಳ್ಳಿ. ಅವ್ರು ಆಗಲಿ ಗರ್ಲ್ಸ್. ಬನ್ನಿ ಹಂಚ್ಕೊಂಡು ತಿನ್ನುವ. ಸೂಪರ್ ಆಗಿದೆ. ಗೀತಮ್ಮ ನೀವು ಟೇಸ್ಟ್ ಮಾಡಿ ಹೇಳಿ ಅಲ್ಲ? ಚೆನ್ನಾಗಿದೆ. ಓಕೆ ಅಲ್ಲ, ನೀವು ಟೇಸ್ಟ್ ಮಾಡಿ ಕಿಶೋರ್. ನೀವು ಒಟ್ಟಿಗೆ ಮಾಡೋಣ ಸರ್. ಅವ್ರು ಆಯ್ತು. ಯಮ್ಮಿ. ಓಕೆ ಕಿಶೋರ್. ಮಧ್ಯಾಹ್ನಕ್ಕೆ ಬೆಸ್ಟ್ ಫುಡ್. ಬೇಸಿಗೆ ಕಾಲದಲ್ಲಿ ಸಿಗ್ಬೇಕಿದು. ಸ್ಪೂನ್ ಯೂಸ್ ಮಾಡ್ತೀನಿ. ಜೆಪಿ ಇಲ್ಲಿ ಬೇಸಿಗೆ ಕಾಲದಲ್ಲಿ ಯಾಕಂದರೆ ತುಂಬ ಹಾಕೋಬೇಕಾ? ತುಂಬ ಜನರು ಕೈ ಹಾಕ್ಬಿಟ್ರೆ ಕಷ್ಟ. ಎಲೆನೂ ಇರಲ್ಲ ಮತ್ತೆ. ನಮ್ಮವ್ರು ಇಷ್ಟ ಆಗಿದ್ರೆ ಎಲೆ ಸಮೇತ ತಿನ್ಬಿಡ್ತಾರೆ. ರಿವ್ಯೂ ಕೊಟ್ಟು ಮಾತಾಡಿ. ಸಾರಿ, ತಿನ್ನಿ. ಚೆನ್ನಾಗಿದೆ. ಪಕ್ಕದಾಗಿದೆ. ಬೇರೆ ಏನು ಬೇಡ. ನೀವು ನೋಡಿ. ಗೀತಮ್ಮ ಸೂಪರ್. ಇದು ನಾವು ಮಾಡ್ತೀವಿ ನಮ್ಮೂರಿನಲ್ಲಿ. ನನ್ನ ಮೇಲೆ ಆಣೆ ಇಟ್ಟಳು, ನನ್ನ ಮೇಲೆ ಆಣೆ ಇಟ್ಟಳು. ಆದ್ರೆ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಹೌದಾ? ಈ ಕಂಟೆಂಟ್ ಶುರು ಮಾಡೋಕೆ ಮುಂಚೆ ನಾನು ಹೇಳಿದಲ್ವಾ, ಇದು ಮಾಡ್ತಾರೆ. ಅವ್ರಿಗೆ ಕೊಡಿ ಸರ್, ನೋಡ್ಕೊಂಡಿದ್ದಾರೆ. ಅವರೆಲ್ಲ ಬಾಯಲ್ಲಿ ನೀರು ಬರ್ತಾ ಇದೆ ಅವರಿಗೆ. ಕಿಶೋರ್ ಹೇಗಿದೆ? ಸೂಪರ್ ಆಗಿದೆಯಾ? ಓಕೆ, ಸೊ ಎಲ್ರಿಗೂ ಒಂದು ಟೇಸ್ಟ್ ಕೊಟ್ಬಿಡುವ. ಮತ್ತೆ ತುಂಬಾ ಈಸಿ ಮಾಡೋದಕ್ಕೂ. ಮತ್ತೆ ಮಾಡಲಿಲ್ಲ ಇಷ್ಟು ದಿವಸ. ನೀವಿದ್ದಾಗ ನಾನು ಯಾಕೆ ಮಾಡಲಿ? ಇದೇ ಡೈಲಾಗ್ ಆಯ್ತು ಯಾವಾಗಲೂ. ಈ ಬೇರೆದು ನಾನ್ ವೆಜ್ ಅದೆಲ್ಲ ಮಾಡಿದ್ರೆ ನಮ್ಮ ಟೀಮಿಗೆ ಫಸ್ಟ್ ತಿನ್ನಿಸ್ಬಿಡ್ತೀನಿ. ಈ ಥರ ಎಲ್ಲ ನಾನೇ ಫಸ್ಟ್ ತಿನ್ನೋದು. ಸೊ ಇದಕ್ಕೆಲ್ಲ ಕಷ್ಟಪಟ್ಟಿದ್ದ ನಮ್ಮ ಎಲ್ರಿಗೂ ಒಂದೊಂದು ಸ್ಪೂನ್ ಕೊಡುವ. ಮಹಾಪ್ರಸಾದ. ಸೋಮನ್ಗೆಲ್ಲ ಸಾಕಾಗಲ್ಲ. ಅಲ್ಲ, ನಿಂಗೆ ತುಂಬಾ ಇಷ್ಟ ಆಗುತ್ತೆ. ಇಷ್ಟಪಟ್ಟು ತಿಂತಾನೆ. ಇದೇನು ದೇವಸ್ಥಾನದಲ್ಲಿ ಪ್ರಸಾದ ಕೊಡುವಂಗೆ ಆಡ್ತಾ ಇದ್ದಾರೆ. ಪ್ರಸಾದ ಬೇರೆ ಸರ್, ನನಗೆ ಸಿಕ್ಕಿ ನಿಮ್ಮಂಥವ್ರಿಂದನೇ ಏನೇನೋ ದೇವಸ್ಥಾನದಲ್ಲೇ ಪ್ರಸಾದ ಕಟ್ ಮಾಡಿಬಿಡೋದು. ಹೇಗಿದೆ? ಎಲ್ಲ ತಗೊಂಡ್ ಸೈಡ್ಗೆ ಹೋಗ್ಬಿಟ್ರಿ.
ಸೂಪರ್ ಆಗಿದೆ. ಬೆಳ್ತತ್ತು ಅಲ್ಲಿ ಅಲ್ಲಿ ಓಕೆ ಸೂಪರ್. ಸೊ ಸಖತ್ತಾಗಿದೆ. ನಾನು ಇದಕ್ಕೆ ಸ್ವಲ್ಪ ಚಟ್ನಿ ಹಾಕೊಂಡು ನಂದು ಊಟ ಇಲ್ಲೇ ಮುಗಿಸ್ಬಿಡ್ತೀನಿ, ಕಂಟಿನ್ಯೂ ಮಾಡ್ತೀನಿ. ಸೊ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ಓಕೆ. ಸೊ ಈ ಕಂಟೆಂಟಲ್ಲಿ ಎಡಿಟಿಂಗ್ ಯಾವ ಥರ ಇದೆ, ಕ್ಯಾಮರಾ ವರ್ಕ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನೀವೇ ಕಮೆಂಟ್ಸಲ್ಲಿ ತಿಳಿಸಿ. ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದ್ದಾರೆ ನಮ್ಮ ಬಾಯ್ಸ್. ಸೊ ಮುಂದಿನ ವೀಡಿಯೋದಲ್ಲಿ ಸಿಗುವ. ಟಾಟಾ ಬಾಯ್. ಗೀತಮ್ಮ ಹೇಳ್ದೆ ಅಲ್ಲ, ಎಸ್ಕೇಪ್ ಆಗಿಬಿಟ್ಟಿದ್ದಾರೆ. ಬಾಯ್.